ಹೊಳೆನರಸೀಪುರ ಕ್ಷೇತ್ರದ ಜನತೆಯನ್ನು ಆಡಳಿತ ಪಕ್ಷ ಮಲತಾಯಿ ಧೋರಣೆಯಿಂದ ಕಾಣತೊಡಗಿದ್ದು, ಮತದಾರರು ಸಂಸದರಿಗೆ ನೀಡಿದ ಹೆಚ್ಚಿನ ಅಂತರದ ಮತಗಳೇ ಸಮಸ್ಯೆ ಬಗೆಹರಿಸುವಲ್ಲಿ ನಿರ್ಲಕ್ಷ್ಯಕ್ಕೆ ಕಾರಣವಾಗಿದೆ ಎಂದು ನಾಗರಿಕರು ದೂರಿದ್ದಾರೆ. ಆಗಸ್ಟ್ 3ರ ಶನಿವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಕಲೇಶಪುರದ ಶಿರಾಡಿ ಘಾಟ್ ವೀಕ್ಷಣೆಗೆ ತೆರಳುವ ಸಂದರ್ಭದಲ್ಲಿ ಜಿಲ್ಲೆಯ ಸಂಸದರು ಹಾಗೂ ಪಟ್ಟಣದ ನಿವಾಸಿ ಶ್ರೇಯಸ್ ಎಂ ಪಟೇಲ್ ಅವರ ಮನೆಗೆ ಭೇಟಿ ನೀಡುವರು ಎಂಬ ಕಾರಣಕ್ಕೆ ಮುಖ್ಯಮಂತ್ರಿ ಸಾಗುವ ಮಾರ್ಗದ ಗುಂಡಿಗಳಿಗೆ ಜಲ್ಲಿ ಹಾಗೂ ಎಂಸ್ಯಾಂಡ್ ಹಾಕಿ ಮುಚ್ಚಿದ್ದರು. ಸಂಸದರ ಮನೆಯಿಂದ ಮುಖ್ಯಮಂತ್ರಿಗಳು ತೆರಳುವಾಗ ಮಹಾತ್ಮ ಗಾಂಧಿ ವೃತ್ತ, ಡಾಕ್ಟರ್ ಅಂಬೇಡ್ಕರ್ ವೃತ್ತ ಮಾರ್ಗವಾಗಿ ಕನಕ ಭವನದ ರಸ್ತೆ ಮೂಲಕ ರೈಲ್ವೆ ನಿಲ್ದಾಣದ ರಸ್ತೆಯಲ್ಲಿ ಸಾಗಿ ಫ್ಲೈಓವರ್ ಮೂಲಕ ಹಾಸನಕ್ಕೆ ಮುಖ್ಯಮಂತ್ರಿಗಳು ತೆರಳಿದರು. ಆದರೆ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಎಡ ತಿರುವು ಪಡೆದು ಬಸವ ಭವನ ಮೂಲಕ ಫ್ಲೈಓವರ್ ರಸ್ತೆಗೆ ತೆರಳಿದ್ದರೆ ಪ್ರತಿನಿತ್ಯ ನೂರಾರು ಜನರಿಗೆ, ವಾಹನ ಚಾಲಕರಿಗೆ ನರಕ ದರ್ಶನ ಮಾಡಿಸುತ್ತಿರುವ ಹೆದ್ದಾರಿಯ ದೊಡ್ಡ ಗುಂಡಿಗಳ ವಿಶ್ವರೂಪ ದರ್ಶನ ಮುಖ್ಯಮಂತ್ರಿಗಳಿಗೂ ಆಗುತ್ತಿತ್ತು. ಅಧಿಕಾರಿಗಳನ್ನು ಗುಂಡಿ ಮುಚ್ಚುವ ಪ್ರಯತ್ನವನ್ನೂ ಮಾಡಲಿಲ್ಲ ಮತ್ತು ಬುದ್ಧಿವಂತರಂತೆ ಬಳಸು ರಸ್ತೆಯ ಮೂಲಕ ಮುಖ್ಯಮಂತ್ರಿಗಳನ್ನು ಸಾಗ ಹಾಕಿದರು. ಜಿಲ್ಲಾ ಉಸ್ತುವಾರಿ ಸಚಿವರಾದ ರಾಜಣ್ಣ ಅವರು ಜುಲೈ 20ರ ಶನಿವಾರ ತಾಲೂಕಿನ 4 ಸಂತ್ರಸ್ತ ವ್ಯಕ್ತಿಗಳಿಗೆ ಪರಿಹಾರ ಚೆಕ್ ವಿತರಿಸಿ ತೆರಳಿದ್ದರು. ಆದರೆ ತಾಲೂಕಿನಲ್ಲಿ ಶಂಕಿತ ಡೆಂಗಿ ಜ್ವರಕ್ಕೆ 4 ಮಕ್ಕಳು ಸೇರಿದಂತೆ 5 ಜನರು ಬಲಿಯಾಗಿದ್ದರು. ಮೈಸೂರಿಗೆ ತೆರಳುವ ಮಾರ್ಗದ ದೊಡ್ಡಹಳ್ಳಿಯಲ್ಲಿ ಮಕ್ಕಳನ್ನು ಕಳೆದುಕೊಂಡ 2 ಕುಟುಂಬಗಳನ್ನು ಭೇಟಿ ಮಾಡಿ ರಾಜಣ್ಣ ತೆರಳಿದ್ದರು. ಆದರೆ ಗುಡ್ಡೇನಹಳ್ಳಿ ಹಾಗೂ ಹಳ್ಳಿ ಮೈಸೂರಿನಲ್ಲಿ ಪುಟ್ಟ ಕಂದಮ್ಮಗಳು ಹಾಗೂ ಗೋಹಳ್ಳಿಯಲ್ಲಿ MBBS ವಿದ್ಯಾರ್ಥಿ ಮೃತಪಟ್ಟಿದ್ದರು. ಸಚಿವ ರಾಜಣ್ಣ ಅವರು ಮಕ್ಕಳನ್ನು ಕಳೆದುಕೊಂಡ ಕುಟುಂಬಕ್ಕೆ ಸಾಂತ್ವನದ ಮಾತುಗಳನ್ನಾಡದೆ ತೆರಳಿದ್ದರು. ಜುಲೈ 25ರ ರಾತ್ರಿ ಪಟ್ಟಣದಲ್ಲಿ ಹೇಮಾವತಿ ನದಿಯ ನೀರಿನ ನೆರೆಯಿಂದಾಗಿ ಯಾಸಿನ್ ನಗರ, ಕುವೆಂಪು ಬಡಾವಣೆಯಲ್ಲಿ 30ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿತ್ತು. ಚನ್ನರಾಯಪಟ್ಟಣಕ್ಕೆ ತೆರಳುವ ಗನ್ನಿಕಡ ಮಾರ್ಗ ಹಾಗೂ ಅರಕಲಗೂಡಿಗೆ ತೆರಳುವ ಹೆದ್ದಾರಿಯೂ ಜಲಾವೃತಗೊಂಡಿತ್ತು. ನೆರೆ ಹಿನ್ನೆಲೆಯಲ್ಲಿ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಪಟ್ಟಣಕ್ಕೆ ಭೇಟಿ ನೀಡಿ ನೆರೆ ಪೀಡಿತ ಪ್ರದೇಶ ವೀಕ್ಷಿಸುವರು ಎನ್ನಲಾಗಿತ್ತು. ಆದರೆ ಸಚಿವರು ಯಾಸಿನ್ ನಗರದ ಮುಸ್ಲಿಂ ಬಡಾವಣೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಾಂತ್ವನದ ಮಾತುಗಳನ್ನಾಡಿ ತೆರಳಿದ್ದರು. ಅಂದು ಕುವೆಂಪು ಬಡಾವಣೆಯ ಜನರು ಮುಸ್ಲಿಮರ ಯಾಸಿನ್ ನಗರಕ್ಕೆ ತೆರಳಿದ್ದಾರೆ. ಹೆಚ್ಚಿಗೆ ಹಿಂದೂಗಳು ವಾಸಿಸುವ ಕುವೆಂಪು ಬಡಾವಣೆಗೆ ಬರಲಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದ್ದರು. ಹೇಮಾವತಿ ನದಿ ನೆರೆಯ ಜೊತೆಗೆ ರಣಮಳೆಗೆ ಮನೆಗಳನ್ನು ಗ್ರಾಮೀಣ ಜನರು ಕಳೆದುಕೊಂಡಿದ್ದಾರೆ ಮತ್ತು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇಂತಹ ಸಂದಿಗ್ಧ ಹಾಗೂ ಸಂಕಷ್ಟದ ಸನ್ನಿವೇಶದಲ್ಲಿ ನೆರೆ ಹಾವಳಿ ಉಂಟಾಗಿ 11 ದಿನ ಕಳೆದರೂ ಜಿಲ್ಲಾ ಉಸ್ತುವಾರಿ ಸಚಿವರು ಸಂತ್ರಸ್ತರನ್ನು ಭೇಟಿಗೆ ಆಗಮಿಸಿಲ್ಲ ಮತ್ತು ಜನರ ನೋವಿಗೆ ಸ್ಪಂದಿಸಬೇಕಿದ್ದ ಆಡಳಿತ ಪಕ್ಷದ ನಾಯಕರ ಧೋರಣೆಯು ಹೊಳೆನರಸೀಪುರ ಕ್ಷೇತ್ರವು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಎಂದು ನಾಗರಿಕರ ಆಕ್ರೋಶಕ್ಕೆ ಪುಷ್ಟಿ ನೀಡುತ್ತದೆ.